ಫೋನ್ ಮಾಡಿ ಮೊದಲು ಅವರೇ ಮೈಕಲ್ ಮಾಡ್ತಾರೆ. ಹಂಗಲ್ಲ, ಬೆಂಗಳೂರಿಂದ ಬಂದಿದ್ದು ಟೈರ್ಡ್ ಆಗೋಗ್ಬಿಟ್ಟಿತ್ತು 11:30 ಎಲ್ಲ ನಿದ್ದೆ ಬರೋ ಥರ ಆಗ್ಬಿಟ್ಟಿತ್ತು. 11:30 ನಿದ್ದೆ ಬರೋ ಥರ ಆಗ್ಬಿಟ್ಟಿತ್ತು. ಅವಾಗ ಬಂದು ಬಾ ಅಂದೆ, ಎಲ್ಲ ಸಾಕು ನಿದ್ದೆ ಬರುತ್ತೆ ನೈಟ್ ಅಲ್ವಾ, ಫುಲ್ ಬುಕ್ಕಿಂಗ್ ಎಲ್ಲ ಬರ್ತೀವಿ. ಎಲ್ಲ ಬೆಂಗಳೂರು ನಿಮ್ ಬೇರೆ ಭಯ ಬರ್ತಾ ಇದ್ದಂಗೆ ಭಯ ಇದು ಮಾಡೋದು ಆಗಲ್ಲ ನಮ್ಗೆ. ಇವ್ರನ್ನೆಲ್ಲ ನೋಡಿದೀವಲ್ಲ ಲಾಸ್ಟ್ ಟೈಮ್, ನೋಡಿಲ್ವ ಅವರು? ಅವಾಗ ದಿನಾಕರ್ ಇದ್ದ ಗೊತ್ತಾ, ದಿನಾಕರ್ ಮೊದಲಿದ್ವಲ್ಲ, ಇವಾಗ ಹೋಗೋದು ಅದೇ ಹೋದ ಆಯ್ತು ಅಂತ ಪೂರ ಕನ್ನಡದವ್ರು ಇದ್ರೆ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮ್ ಒಂದು ಸುಮ್ಮನೆ ಅವರು ಮಾತಾಡೋಕೆ ಬರಲ್ಲ, ಮಜಾ ಬರಲ್ಲ. ಪೂರ ಮಾತಾಡೋದು 13, 4, 5 ಏನು ಸರ್ ಬರುತ್ತಲ್ಲ ನಮ್ಗೆ ಯಾರು ಸಿದ್ದಿ ಬರಲ್ಲ. ಈಗ ನಾವು ಕನ್ನಡದವ್ರನ್ನ ಇಲ್ಲ 4 ಬನ್ನಿಪ್ಪ ಬರೀದೀವಿ ಹಂಗಲ್ಲ, ನೈಟ್ ಹೊತ್ತು ಮಾತಾಡೋದು ಮಜಾ ಬೇಕಲ್ಲ. ಭರವಸೆ ಮಾಡಿ ಮಾತಾಡೋದು ಭರವಸೆ ಮಾಡಿ ಏನು ಸರ್ 4 ಜನ ಎಲ್ಲ ಒಟ್ಟಿಗೆ ಇನ್ನೂ ಭರವಸೆ ಮಾಡಿ ನಮ್ಗೆ ಕರ್ಕೊಂಡ್ಬೇಕಾರೆ ನೋಡಿ. ಹಂಗಲ್ಲ, ಇಲ್ಲೇ ಸಿಗ್ಬೇಕು ನಮ್ಗೆ, ಇಲ್ಲೇ ಸಿಗ್ತದೆ. ಅವ್ರದ್ದು ನೋಡಿದ್ದೀರಾ ಆರೈಕೆ ಬರ್ಬಿದ್ರಾ? ಕನ್ನಡ ನೋಡ್ತೀವಿ 1 ಗಂಟೆಗೆ, ಸುಮ್ಮನೆ ಒಂದು 200 ರೂಪಾಯಿ ಇಟ್ಕೋ, ಬರಲಿ ಹಂಗೊಂದು ಪೂರಪ್ಪ ನಿಮಿಷ ನಾವು ಮಗ ಕಳಿಸ್ತೀವಿ ಅಂದ್ರೆ ಅದು ನಾವು 2 ಜಾಗ ಕೊಡಿ. ಸರಿ, ಬೇರೆ ತಗೊಳ್ಳೋ ನಿಮ್ಗೆ ನಮ್ಮಿಂದ ಅಪ್ಸರ 5 ಜನಕ್ಕೆ 5 ಜನ ಕರೆಕ್ಟಾಗಿ ಹೋಗ್ತಾ ಇದ್ರೆ ಎಷ್ಟಾಗುತ್ತೆ ಸರ್? ಮಾಡ್ಕೊಂತೀವಿ. ಏನು ಸ್ಯಾಟಿಸ್ಫ್ಯಾಕ್ಷನ್ ಅದೇ ನೈಟ್ ಬರ್ತೀವಿ. ಹೇಳಿದ್ರು ಕನ್ನಡ ಬರೋಂಗಿದ್ದೆ 1 ಅವರಲ್ಲಿ ಗೊತ್ತಾಯ್ತದಲ್ಲ ಅವ್ರು ಯಾವ ಥರ ಬರ್ತಿದೆ. ಲಾಸ್ಟ್ ಟೈಮ್ ಬಂದು ಕನ್ನಡ ಬರುತ್ತೆ ಅವ್ರು ಅಷ್ಟೇ ಬರಲ್ಲ, ಇನ್ನೇನು ಬಂದಿಲ್ಲ. ಅವ್ರು 4 ಇದೆ ನೈಟ್ಗೆ. ಲಾಸ್ಟ್ ಟೈಮ್ ನಾನು ಎಲ್ಲ ಇದೆಲ್ಲ ಕೊಟ್ಟು 1200 ರೂಪಾಯಿ ಮಾತಾಡಿದೆ. ಬ್ರೋಕರ್ ಮುಖಾಂತರ ಬಂದರೆ 1.5 ತಗೊಂಡು ಅವನು ಫಸ್ಟ್ ಟೈಮ್ ಬಂದಾಗ. ಅದು ನೆಕ್ಸ್ಟ್ ಇವರೇ ಹೇಳಿದ್ರು ಡೈರೆಕ್ಟಾಗಿ ಬನ್ನಿ ಬೇಕಾದ್ರೆ 1200 ರೂಪಾಯಿ ಕೊಡಿ ಮಾಡ್ಕೊಂಡೋಗಿ, ಜನ ಜಾಸ್ತಿ ಬಂದರೆ ಇದು ಅಂತ. ಇನ್ನೂ ಇಬ್ಬರವ್ರೆ ನನ್ನ ಮಕ್ಕಳು ಇದೆಲ್ಲ ಸಾಯ್ತಾರಲ್ಲ, ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಾಯ್ತಿಲ್ಲ. ಅದಕ್ಕೆ ಕನ್ನಡದಲ್ಲಿ ಸೆಟ್ ಆದರೆ ಅಲ್ಲಿ 4 ಅಡ್ವಾನ್ಸ್ ಕೊಟ್ಟಿದ್ದೀವಿ. ನಂಗೆ ಗೊತ್ತಾಯ್ತಂಗೆ ಹೋಗ್ಬಿಟ್ರು, ಏನಪ್ಪ ಇದು ಅಲ್ಲಿಂದ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಏನು ಹಂಗಿದ್ರೆ ಬೆಂಗಳೂರಲ್ಲಿ ನೋಡ್ಕೊಂಬೋದಾಯ್ತು. ನಾನು ಹೇಳಿದ್ರೆ ಒಂದೊಂದು ಆದರೆ ಇಲ್ಲಿ ಲೋಕಲ್ ಸ್ವಲ್ಪ ಬದುಕು ನೋಡಿದೆ. ಮತ್ತು ಹಾಂ ಜನ ಬರ್ತಾರೆ ಅಂತಂದ್ರೆ ಅವ್ರು ಹೇಳಿದ್ರು ಅವನೊಂದು ಟೈಮ್ ಕರ್ಕೊಂಬಂದು ಮಾಡಿಸ್ತಾ. ಅದಾದ್ಮೇಲೆ ನಾವು ನಮಗೆ ನೀನು ಬಂದು ಹೇಳ್ದಲ್ಲ ಫಸ್ಟಲ್ಲಿ, ಅದಕ್ಕೆ ರೋಲ್ ಕೊಡ್ತಿದ್ರೆ ಯಾವನು ಬರ್ತಾನೆ, ಆ ಕಮಿಷನರ್ ಬರ್ತೀನಿ. ಲಾಸ್ಟ್ ಟೈಮ್ ದಿವಾಕರ್ ಹೇಳೋದು 60,000 ರೂಪಾಯಿ ಆಗುತ್ತೆ ಸರ್ ರೋಲು, ದಿನಕ್ಕೆ 2,000 ರೂಪಾಯಿ ಹೋಗುತ್ತೆ ಕಮಿಷನರ್ಗೆ ಅಂತ. ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಹೋಗುತ್ತೆ ಕಮಿಷನರ್ಗೆ. 1 ಬ್ಲಡ್ಸಲ್ಲ ಅವರು
ಹಾಂ ಟೋಟಲ್ ಲೋಕಲ್ ಒಂದು ತಿಂಗಳಿಗೆ 1 ಲಕ್ಷ. 1 ಲಕ್ಷ ಹೋಗುತ್ತಾ? ಅದು ಇದೆಲ್ಲ ಸೇರಿ ಫೀಸಿಗೆ ಕಮಿಷನರ್ಗೆಲ್ಲ ಸೇರಿ ಹುಡುಗರಿಗೂ ಕೊಡ್ಬೇಕಲ್ವಾ ಈ ಲೋಕಲ್ ಹುಡುಗರು ಎಲ್ಲ ಸೇರ್ಕೊಂಡು ಕೊಟ್ಟಾಕ್ಬಿಡ್ರಿ ನಾಲ್ಕು ಲೋಕಲ್ ಹುಡುಗರಿಗೆ. ಹಾಂ ಲೋಕಲ್ ನನಗೆ ಇವತ್ತು ಹೊಡೆಯೋದು ಪ್ರಶ್ನೆ ಇಲ್ಲ. ನಾನು ವ್ಯಾಪಾರ ನೆಕ್ಸ್ಟ್ ತಿಳ್ಕೊಂಡು ವ್ಯಾಪಾರ ಮಾಡಬೇಕು. ಸೆಲೆಕ್ಷನ್ ಸೆಲೆಕ್ಷನ್ ಒಂದು 3-4 ನೋಡಿದ್ದೀವಿ. ಅವ್ರು ಮಾಡ್ಕೊಂತೀವಿ. 1200 ರೂಪಾಯಿ ಮಾತಾಡ್ತೀವಿ. ಲೋಕಲ್ ಮುಖಾಂತರ ಬಂದು 1.5 ಅಂತ. ಲೋಕಲ್ ಬಂದರೆ 1.5-2 ಇರುತ್ತೆ. ನಮಗೆ ಗೊತ್ತಲ್ಲ, ಅಭ್ಯಾಸ ಆಗ್ಬಿಟ್ಟೈತಲ್ಲ. ಮಾಡಿದೆ ಅಲ್ಲ. ಹಾಂ ಕಾರ್ಡ್ ಕಾರ್ಡ ಏನು ಕಾರ್ಡ್ ಕೊಡು. ನಮ್ಮ ಮುಂದೆ ತಲೆ ತಿಂತಾ ಇರ್ತಾರೆ. ಇನ್ನೊಬ್ಬ ಹೌದಾ ನಿನ್ನೆ ಯಾರು ಕಾರ್ಡ್ ಕೊಟ್ಟು ಕಳ್ಸಿ ಕೇಳಿ. ಯಾರು ಕೊಟ್ಟಿದ್ದು ವಸ್ತು ನಿನ್ನೆ? ಬರ್ತಲ್ಲ ಬರ್ತಿಲ್ಲ ಮತ್ತೆ ಆಮೇಲೆ ಹುಡುಗಿ ಮಾಡ್ಸೋದಲ್ಲ ನೋಡಿ. ಮುಂದೆ ಕನ್ನಡದವ್ರ ಕೈ ಐತಿ. ಇವ್ರು ಕನ್ನಡ ಅಂದ್ಬಿಟ್ಟು ನಾವು ಜಾತಿ ಎಲ್ಲ ಕೇಳ್ತೀವಿ. ಒಮ್ಮೆ ನಮ್ಮ ಕ್ಯಾಸ್ಟ್ ಅಲ್ಲ. ಮೂರೇ ಜನ ತಡಿ 5 ಜನ ಅದಾರ. ಫಸ್ಟು ಕನ್ನಡ ಬರುತ್ತೆ ಇಲ್ವಾ ಹಂಗೆ ನಾವು ನೋಡ್ಕೊಂತೀವಿ. ಬಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನೈಟ್ ಲಾಸ್ಟ್ ಟೈಮ್ ಕೇಳಿದ್ದೆ ಅಷ್ಟೇ. ಅವ್ರು ಅಷ್ಟೇ ಪ್ರಾಬ್ಲಮ್ ಏನಿಲ್ಲ ತಾನೆ. ಆ ಥರ ತೊಂದರೆ ಹಾಕ್ಬೇಕು. ಪೊಲೀಸ್ ಕಾಟ ಇಲ್ವಾ? ಮಾಮದಿರ್ಗೆ ಹೋಗೋದ್ರೆ ಸಾಕು. 4 ಬಚ್ಚಾಗ ಅಷ್ಟೇ ನೋಡಿ. ನಿಮಗೆ ಹಿಂದಿ ಬರಂಗಿಲ್ಲ ನೋಡಿ. ಅವ್ರು ಮಾತಾಡೋಣ. ಯಾರು ಹಿಂದಿ ಬರ ಕನ್ನಡನೇ ಬೇಕು. ಅಲ್ಲೆಷ್ಟು ಗೊತ್ತಿಲ್ಲ. ಕಳಿಂಗ ಕಾಲೇಜ್ ನನ್ನ ಹತ್ರನೇ ಇರ್ತೇವಲ್ಲ. ಲಾಸ್ಟ್ ಟೈಮ್ ಪರ್ಸ್ ಮಿಸ್ ಆಗಿ ಎಲ್ಲ ಉಂಟು. ಯಾಕಂದ್ರೆ ಲಾಸ್ಟ್ ಟೈಮ್ ಮಾತಾಡೋದು ಬರಲ್ಲ. ಏನು ಮಾಡ್ತೀವಿ? ಕಳಿಂಗದಲ್ಲಿ ನೋಡ್ಬೇಕು ಮಾಡಿದೆ. ಡೈರೆಕ್ಟ್ ವಿಸಿಟ್ ಆಗ್ತಾರೆ. ಅಲ್ಲೇ ಹೋಗಿ ನೋಡೋಣ. ಅಲ್ಲೇ ನೋಡ್ಬಾರ ಫೋನ್ ಮಾಡ್ತಾರೆ. ಇದಾರ ಇಲ್ವಾ ಅಂತ ತಿಳ್ಕೊಳ್ತೀವಿ. ಅದೇ ಕನ್ನಡದ ಎಷ್ಟು ಇದಾವ ಇಲ್ವಾ ಕೇಳ್ಕೊಳ್ಳಿ. ಹಂಗಲ್ಲ, ಒಂದು 2-3 ಇದ್ರೆ ಇನ್ನೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾರೆ.